ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ನಾನು ಒಂದಷ್ಟು ಫ್ರಿಜ್ಗಳ ಬಗ್ಗೆ ಒಂದಷ್ಟು ಟಿಪ್ಸು ಮತ್ತು ನಮಗೆ ತಿಂಗಳ ಕೊನೆಯಲ್ಲಿ ಕರೆಂಟ್ ಬಿಲ್ಲು ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ನಾವು ಏನೆಲ್ಲ ಮಾಡಿದರೆ ಕರೆಂಟ್ ಬಿಲ್ಲನ್ನು ನಾವು ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ಟಿಪ್ಸ್ ಕೊಡ್ತೀನಿ. ನೋಡ್ರಿ, ನಾವೀಗ ಫ್ರಿಜ್ಜಲ್ಲಿ ನಾವು ಐಸ್ ಕಟ್ಕೊಳತ್ತೆ, ಜಾಸ್ತಿ ಐಸು ಏನು ಗಿಡಕ್ಕೂ ಬರಲ್ಲ, ತೆಗೆಯೋದಕ್ಕೂ ಬರಲ್ಲ, ಆ ರೀತಿ ಐಸ್ ಕಟ್ಕೊಳತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಿಲ್ಲಿ 15 ದಿನಕ್ಕೆ ಒಂದು ಸರ್ತಿ ನಾವು ಒಂದು ಸ್ವಲ್ಪ ಉಪ್ಪನ್ನು ಒಂದು ಬಟ್ಲಲ್ಲಿ ನೀರು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ 1 ಸ್ಪೂನಷ್ಟು ಅದರಲ್ಲಿ ಬಟ್ಟೆ ಅದ್ದಿ ಪೂರ್ತಿಯಾಗಿ ನಾವು ಅಲ್ಲಿ ಫ್ರೀಝರನ್ನು ಒರೆಸ್ಕೋಬೇಕಾಗತ್ತೆ. ಒರೆಸ್ಕೊಂಡು ಮತ್ತೆ ಒಣ ಬಟ್ಟೆ ತೊಗೊಂಡು ಒರೆಸ್ಬಾರ್ದು. ನಾವು ಹಾಗೆ ಅದನ್ನು ಬಿಡೋದ್ರಿಂದ ನಮ್ಗೆ ಜಾಸ್ತಿ 15 ದಿನಕ್ಕೆ ಒಂದು ಸರ್ತಿ ಈ ಕೆಲಸ ನಾವು ಮಾಡಬೇಕು. ಆಮೇಲೆ 2-3 ದಿನಕ್ಕೊಮ್ಮೆ ನಾವಲ್ಲಿ ಬಟನ್ ಇರುತ್ತಲ್ಲ ಐಸ್ ಕರಗುವಂಥದ್ದು, ಅದೊಂದು ಬಟನನ್ನು ನಾವು ಪ್ರೆಸ್ ಮಾಡೋದನ್ನು ಮರಿಬಾರ್ದು. ಹಾಗೆ ನಾವೀಗ ಬಟ್ಲು ಆಮೇಲೆ ಏನಾದರೂ ನಾವು ಫ್ರಿಜ್ಜಲ್ಲಿ ಈಗ ಏನಾದರೂ ಇಟ್ಟಾಗ ಅದು ಬರೋಬ್ಬರಿ ಕಚ್ಕೊಂಡ್ಬಿಟ್ಟಿರ್ತದೆ, ತೆಗಿಯೋಕೆ ಬರೋಂಗಿಲ್ಲ. ಆ ಟೈಮ್ನ ನಾವೇನು ಮಾಡಬೇಕು ಅಂದ್ರೆ ನಾವೇನು ಇಡ್ತೀವಲ್ಲ ಆ ಪಾತ್ರೆಗೆ ಕೆಳಗೆ ಒಂದು ಸ್ವಲ್ಪ ಗ್ಲಿಸರಿನು ಇಲ್ಲ ಕೊಬ್ಬರಿ ಎಣ್ಣೆನ ಒಂದು ಸ್ವಲ್ಪ ಆ ತಳಕ್ಕೆ ಹಚ್ಚಿ ಇಡೋದ್ರಿಂದ ಅದರಲ್ಲಿ ಗಟ್ಟಿಯಾಗಿದ್ದು ಪಾತ್ರೆ ಕುಂದಿರುತ್ತಲ್ಲ ಅದನ್ನು ನಾವು ತಪ್ಪಿಸ್ಬೋದು. ಇವೆರಡು ಟಿಪ್ಸನ್ನು ನೀವು ಫಾಲೋ ಮಾಡಿ ಫ್ರೆಂಡ್ಸ್. ಆಮೇಲೆ ಇನ್ನೂ ಒಂದು ನಿಮಗೆ ಹೇಳಬೇಕಂತ ಅಂದ್ರೆ, ಈಗ ನಾವು ಕರೆಂಟ್ ಬಿಲ್ಲು ಯಾರನ್ನೇ ಕೇಳಿದ್ರು ನಾವು ನಮ್ಮದು ಕರೆಂಟ್ ಬಿಲ್ಲು 700, 1000, 1500 ಈ ರೀತಿ ಬಂದೈತಿ ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಕರೆಂಟ್ ಬಿಲ್ಲು ಇಲ್ಲಿವರೆಗೂ 450ರಿಂದ 500ವರೆಗೂ ಸಹಿತ ಬಂದಿಲ್ಲ ಫ್ರೆಂಡ್ಸ್. ನಾನು ಎಷ್ಟು ಊರು ಅಡ್ಡಾಡಿದ್ದೀನಿ ಅಂದರೆ ಅಷ್ಟು ಊರು ಅಡ್ಡಾಡಿದ್ರು ನಾನು ವಾಷಿಂಗ್ ಮೆಷಿನು, ಫ್ರಿಜ್ಜು, ಆಮೇಲೆ ಮನೆಯಲ್ಲಿ ಮಿಕ್ಸಿ, ಫ್ಯಾನು ಎಲ್ಲ ಯೂಸ್ ಮಾಡಿದ್ರು 500 ಮಟ್ಟ ಸಹಿತ ನಮ್ಮದು ಕರೆಂಟ್ ಬಿಲ್ ಬರೋದಿಲ್ಲ. ಇದು ನಿಜವಾಗಿಯೂ ಬೇಕಿದ್ರೆ ನಾನು ಕರೆಂಟ್ ಬಿಲ್ಲನ್ನು ನಿಮ್ಗೆ ತೋರಿಸ್ತೀನಿ. ಇದು ಅಂದರೆ ಕರೆಂಟ್ ಬಿಲ್ ಅಷ್ಟು ಕಡಿಮೆಯಾಗಿ ಹೇಗೆ ನಾವು ಬಳಸೋದು ಅಂತ ಅಂದ್ರೆ, ನಾವೇನು ಮಾಡ್ತೀವಿ, ಫ್ರಿಜ್ಜನ್ನು ಈಗ ತೆಗೆದು ಭಾಳ ಹೊತ್ತಿನವರೆಗೂ ಅಲ್ಲಿ ತರಕಾರಿ ತೊಗೊಳೋದು, ಅದರೊಳಗಿರೋ ಏನಾದರೂ ಸಾಮಗ್ರಿಗಳನ್ನು ತಗೊಳ್ಳೋದು ಮಾಡ್ತೀವಿ. ಭಾಳ ಹೊತ್ತಿನ ಮಟ್ಟ ನಾವು ಡೋರನ್ನು ತೆಗೆದಿಟ್ಟಾಗ ಅಲ್ಲಿ ಟೆಂಪ್ರೇಚರ್ ನಮ್ಗೆ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಮತ್ತೆ ನಾವು ಡೋರ್ ಹಾಕಿದಾಗ ಅದನ್ನು ಮತ್ತೆ ಅದು ಕೂಲ್ ಆಗೋದಕ್ಕೆ ಟೈಮ್ ತೆಗುತ್ತೆ. ಅದಕ್ಕೋಸ್ಕರ ನಮ್ಗೆ ಏನೇ ಬೇಕೋ ಅದನ್ನ ಬೇಗ ನಮ್ಮ ತಲೆಯಲ್ಲಿ ಸೆಟ್ ಮಾಡ್ಕೊಂಡು ನಾವು ಅಲ್ಲಿರುವಂಥ ಸಾಮಗ್ರಿಗಳನ್ನು ತಗೊಳ್ಳೋವಂಥ ಒಂದು ಕೆಲಸ ಮಾಡ್ಬೇಕಾಗತ್ತೆ. ಇದು ಒಂದು. ಮತ್ತು ಈ ಮಕ್ಕಳು ಇರ್ತಾವೆ ಮನ್ಯಾಗ, ಮಕ್ಕಳು ಏನಾದರೂ ಐಸ್ ಆಯಿತು, ಚಾಕ್ಲೇಟ್ ಆಯಿತು ತಮಗೆ ಬೇಕಂದಾಗ ತೆಗಿತಾರೆ ಮತ್ತು ಒಳ್ಳೆಯದನ್ನು ಕರೆಕ್ಟಾಗಿ ಹಾಕಿದಾರ ಇಲ್ಲ ಅಂತ ಹೇಳಂದು ಅವು ಮಕ್ಕಳಿಗೂ ಗೊತ್ತಿರೋಂಗಿಲ್ಲ. ಆಮೇಲೆ ನಾವು ಅದನ್ನು ಗಮನ ಇಟ್ಟು ನೋಡೋಂಗಿಲ್ಲ. ಆಮೇಲೆ ಮಕ್ಕಳಿದ್ದಾಗ ಏನು ಮಾಡ್ತಾರೆ, ಪದೇ ತೆಗೆಯೋದು ಹಾಕೋದು ಈ ರೀತಿ ಮಾಡೋದ್ರಿಂದ ನಮ್ಗೆ ಕರೆಂಟ್ ಬಿಲ್ಲು ಜಾಸ್ತಿ ಬರ್ತೈತಿ. ಆಮೇಲೆ ಇನ್ನೂ ಒಂದು, ಇಲ್ಲಿ ನಾವು ಈ ಡೋರಲ್ಲಿ ರಬ್ಬರ್ ಇರುತ್ತಲ್ಲ ಆ ರಬ್ಬರನ್ನು ಒಂದು ಸ್ವಲ್ಪ ಆವಾಗ ಚೆಕ್ ಮಾಡ್ಕೊತಾ ಇರಬೇಕು. ಜಾಸ್ತಿಯಾಗಿ ಇದು ರಬ್ಬರ್ ಏನು ಜಾಸ್ತಿ ಹಾಳಾಗಂಗಿಲ್ಲ, ಆದರೆ ನಾವು ಒಂದು ಸ್ವಲ್ಪ ಅದನ್ನ ಕ್ಲೀನ್ ಮಾಡ್ಕೊತಾ ಇರಬೇಕು ಅವಾಗ. ನಿಮ್ಗೆ ಭಾಳ ದಿನಕ್ಕೆ ತಿಂಗಳಿಗೆ ಒಂದು ಸರ್ತಿ ಮಾಡೋಕ್ಕಾಗಲಿದ್ರು 6 ತಿಂಗಳಿಗೊಮ್ಮೆ, ವರ್ಷಕ್ಕೆ ಒಂದು ಸರ್ತಿ ಏನಾದರೂ ನೀವು ಅದನ್ನು ತೆಗೆದು ಕ್ಲೀನ್ ಮಾಡ್ತಾ ಇರಬೇಕು. ಅಂದಾಗ ಅದು ಏನಾಗೈತಿ ಅನ್ನೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ಆ ರಬ್ಬರಲ್ಲಿ ಅಕಸ್ಮಾತ್ ಏನಾದರೂ ಕಟ್ಟಾಗಿದ್ದರೆ ನಾವು ಒಂದು ರಬ್ಬರ್ನ ಚೇಂಜ್ ಮಾಡ್ಬೇಕಾಗತ್ತೆ. ಬಹುಶಃ ಜಾಸ್ತಿ ಏನಾದರೂ ಹಾಳಾಗಂಗಿಲ್ಲ, ಆದರೂ ಒಂದು ಸ್ವಲ್ಪ ಅದ್ರ ಕಡೆಯೂ ನಾವು ಗಮನ ವಹಿಸ್ಬೇಕಾಗತ್ತೆ. ಕರೆಂಟಿನ ಬಿಲ್ ಜಾಸ್ತಿ ಬರುತ್ತೈತಪ್ಪ ಅನ್ನೋದೊಂದು ಕಂಪ್ಲೇಂಟು. ಏಕೆಂದರೆ ಈಗ ನಾವು ದಿನ ಸಾಯಂಕಾಲ ದೀಪ ಹಚ್ಚುವಾಗ ನಾವು ಹಾಲಲ್ಲಿ ನಾವು ಲೈಟ್ ಹಾಕಿರ್ತೀವಿ. ಅದಂತೂ ಕಾಮನಾಗಿ ನಾವು ಹಾಲಲ್ಲಿ ಎಲ್ಲನೂ ಲೈಟನ್ನು ತಕ್ಕೊಂಡು ನಮ್ಮ ಮನೆ ಕತ್ಲು ಮಾಡ್ಕೊಂಡು ಕುಂದ್ರಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ನಾವು ಹಾಲಲ್ಲಿ ನಾವು ಲೈಟ್ ಹಾಕಿರ್ತೀವಿ. ಆಯಿತು, ನಾವು ಅಡುಗೆ ಮನೇಲಿ ಕೆಲಸ ಮಾಡ್ತಿರ್ತೀವಿ, ಅಡುಗೆ ಮನೇಲಿ ಒಂದು ಹಾಲಲ್ಲಿ ಒಂದು ಲೈಟ್ ಇದ್ದರೆ ಸಾಕು ನಮಗೆ. ನಾವು ಅಡುಗೆ ಮನೆ ಕೆಲಸ ಮುಗಿದ ತಕ್ಷಣ ಅಡುಗೆ ಮನೆ ಲೈಟ್ ಆಫ್ ಮಾಡಿ ನಾವು ಹೊರಗೆ ಬಂದು ಕೂತ್ಕೋಬೋದು. ಇಲ್ಲಿ ನಾವು ಅಡುಗೆ ಮನೆ ಕೆಲಸ ಮುಗಿದ್ಮೇಲೂ ಅಡುಗೆ ಮನೆ ಲೈಟ್ ಆಫ್ ಮಾಡೋಂಗಿಲ್ಲ. ಆಮೇಲೆ ಇದು ರೂಮಲ್ಲಿ ಎಷ್ಟು ರೂಮ್ ಇರ್ತಾವೆ ಅಷ್ಟು ರೂಮ್ನಲ್ಲಿ ಕರೆಂಟ್ ಉರಿತಾ ಇರ್ತೈತಿ. ಆಮೇಲೆ ಫ್ಯಾನ್ ಹಚ್ಚಿರ್ತೀವಿ, ಫ್ಯಾನ್ ಆಫ್ ಮಾಡೋಂಗಿಲ್ಲ. ಆಮೇಲೆ ಚಾರ್ಜರ್ ಬಟನ್ ಹಾಕಿರ್ತೀವಿ, ಚಾರ್ಜರ್ ಬಟನ್ ಆಫ್ ಮಾಡೋಂಗಿಲ್ಲ. ಇವೆಲ್ಲ ಸಣ್ಣ ಪುಟ್ಟ ತಪ್ಪುಗಳಿಂದ ನಮ್ಮ ಕರೆಂಟ್ ಬಿಲ್ಲು ಜಾಸ್ತಿ ಬರ್ತಾ ಇರ್ತೈತಿ. ಅದಕ್ಕೋಸ್ಕರ ನಮಗೆ ನಾವು ಎಷ್ಟು ನಮ್ಮ ವಿದ್ಯುತ್ತನ್ನು ನಾವು ಹಿತಮಿತವಾಗಿ ಬೆಳೆಸ್ತೀವೋ ಅಷ್ಟು ನಮಗೂ ಒಳ್ಳೆಯದು. ಹಾಗೆ ಅದು ವಿದ್ಯುತ್ತು ನಾವು ಕಡಿಮೆ ಬಳಸ್ದಾಗೂ ಆಗುತ್ತೆ, ಮತ್ತು ನಮ್ಗೆ ಕರೆಂಟ್ ಬಿಲ್ಲಿನ ಶಾಕು ನಮ್ಗೆ ಬರೋಂಗಿಲ್ಲ ಅಂತೇಳಂದಿಲ್ಲ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ಒಂದು ಸ್ವಲ್ಪ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕರೆಂಟ್ ಬಿಲ್ಲು ನಿಜವಾಗ್ಲೂ ಕಡಿಮೆನೇ ಬರುತ್ತೆ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.